ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಅಂಬಾಮಠದಲ್ಲಿ ಜಾತ್ರೋತ್ಸವ. ವಿವಿಧ ಮಠಾಧೀಶರು ಚುನಾಯಿತ ಪ್ರತಿನಿಧಿಗಳಿಂದ ಶುಕ್ರವಾರ ಸಂಜೆ ವಿದ್ಯುಕ್ತವಾಗಿ ಚಾಲನೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ ಗೃಹಲಕ್ಷ್ಮಿ ಹಣದಲ್ಲಿ ಫ್ರಿಡ್ಜ್ ಖರೀದಿಸಿದ ಉಪ್ಪಲದೊಡ್ಡಿ ಹನುಮಮ್ಮ. ಸಿಂಧನೂರು ಜಿಲ್ಲೆಯಾಗಲು ಜಿಲ್ಲಾ ಹೋರಾಟ ಸಮಿತಿ ರಚನೆ. ಸಭೆಯಲ್ಲಿ ಸಂಘಟನೆಗಳು ಒಮ್ಮತದ ನಿರ್ಧಾರ. ಕಸಾಪದಿಂದ ಜನವರಿ 4ರಂದು ಜಿಲ್ಲಾ ಮಟ್ಟದ ಕಾವ್ಯ ಕಮ್ಮಟ. HF ಮಸ್ಕಿ. ಕಾರುಣ್ಯಾಶ್ರಮಕ್ಕೆ ಸ್ವಂತ ಜಾಗ ಅನುದಾನ ಕೊಡಿಸುವೆ ಶಾಸಕ ಹಂಪನಗೌಡ ಬಾದರ್ಲಿ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಸುಕ್ಷೇತ್ರ ತಾಲೂಕಿನ ಅಂಬಾಮಠದ ಅಂಬಾದೇವಿ ಜಾತ್ರಾ ಮಹೋತ್ಸವ ಬಣ್ಣ ಬಣ್ಣದ ಲೈಟಿಂಗ್ಗಳಿಂದ ಶುಕ್ರವಾರ ರಾತ್ರಿ ಇಡೀ ಕ್ಷೇತ್ರ ಜಗಮಗಿಸಿದ್ದು ಕಂಡುಬಂತು. ಜನವರಿ 2 ಇಂದು ಶುಕ್ರವಾರ ವಿವಿಧ ಮಠಾಧೀಶರ ಚುನಾಯಿತ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ಅಂಬಾಮಠದಲ್ಲಿ ಜಾತ್ರೋತ್ಸವವನ್ನು ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಶಾಸಕ ಹಂಪನಗೌಡ ಬಾದರ್ಲಿಯವರು ಗುರುವಾರ ರಾತ್ರಿ ಅಂಬಾಮಠಕ್ಕೆ ಭೇಟಿ ನೀಡಿ ಜಾತ್ರೋತ್ಸವಕ್ಕೆ ಕೈಗೊಂಡಿರುವ ಎಲ್ಲ ಕೆಲಸ ಕಾರ್ಯಗಳನ್ನು ವೀಕ್ಷಿಸಿ ಭಕ್ತರಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಮತ್ತು ತೊಂದರೆಯಾಗದಂತೆ ಎಲ್ಲ ರೀತಿಯ ಅನುಕೂಲತೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಚುರುಕಿನಿಂದ ಕಾರ್ಯನಿರ್ವಹಿಸುವಂತೆ ತಾಲೂಕು ಆಡಳಿತದ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅರುಣ್ಕುಮಾರ್ ದೇಸಾಯಿ, ತಾಲೂಕ್ ಪಂಚಾಯಿತಿ ಇಒ ಚಂದ್ರಶೇಖರ್, ನಗರಸಭೆ ಪೌರಾಯುಕ್ತ ಪಾಂಡುರಂಗ ಇಟಗಿ, ದೇವಸ್ಥಾನ ಸಮಿತಿಯ ರಂಗನಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಸವರಾಜ್ ಹಿರೇಗೌಡರ್, RC ಪಾಟೀಲ್ ಸೇರಿದಂತೆ ಅನೇಕರಿದ್ದರು. ಅಂಬಾಮಠದಲ್ಲಿ ಜನವರಿ 2ರಂದು ಧಾರ್ಮಿಕ ಧ್ವಜಾರೋಹಣ ಹಾಗೂ ಜಾತ್ರಾ ಮಹೋತ್ಸವ ಪ್ರಾರಂಭ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಂಜೆ 5 ಗಂಟೆಗೆ ಚಾಲನೆ ನೀಡಿದರು. ಸಾನ್ನಿಧ್ಯವನ್ನು ಡಾಕ್ಟರ್ ಮರಳುಸಿದ್ದ ಪಂಡಿತಾರಾಧ್ಯ ಶಿವಾಚಾರ್ಯರು, ವೀರಾಪುರ ಹಿರೇಮಠ, ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ಬೆಂಗಳೂರು, ಶ್ರೀ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಾಸಾ ಶಾಖಾಮಠ ಕರಿಬಸವ ನಗರ ಸಿಂಧನೂರು, ಶ್ರೀ ಮಹಂತೇಶ್ ಶಾಸ್ತ್ರಿಗಳು, ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ಬೆಂಗಳೂರು, ಶ್ರೀ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂಸ್ಥಾನ ಹಿರೇಮಠ ರೌಡ್ಕುಂದ, ಶ್ರೀ ನಂಜುಂಡಯ್ಯ ಗುರುವಿನ್ ನಂಜುಂಡೇಶ್ವರ ಮಠ ಸುಕಲ್ಪೇಟೆ ಸಿಂಧನೂರು, ಶ್ರೀ ಮಾದಯ್ಯ ಸ್ವಾಮಿ ಗುರುವಿನ್ ಅಮೋಘ ಸಿದ್ದೇಶ್ವರ ಮಠ ತುರುವಿಹಾಳ್, ಶ್ರೀ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತ ಮಠ ಒಳಬಳ್ಳಾರಿ, ಶ್ರೀ ಸಿದ್ದರಾಮೇಶ್ವರ ಶರಣರು ಸಿದ್ಧಾಶ್ರಮ ವೆಂಕಟಗಿರಿ ಕ್ಯಾಂಪ್, ಶ್ರೀ ಮಹಾಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತ ಮಠ ಎದ್ದಲದೊಡ್ಡಿ, ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರು ಕಲ್ಮಠ, ಶ್ರೀ ಅಮರಗುಂಡ ಶಿವಾಚಾರ್ಯ ಪುರವರ ಹಿರೇಮಠ ತುರ್ವಿಹಾಳ್, ಶ್ರೀ ಕುಮಾರಸ್ವಾಮಿ ಕಂಬಳಿ ಮಠ ಹುಡಾ ಹಾಗೂ ಶಾಸಕ ಹಂಪನಗೌಡ ಬಾದರ್ಲಿಯವರು ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸಂಸದ ರಾಜಶೇಖರ್ ಇಟ್ನಾಳ್, ವಿಧಾನ ಪರಿಷತ್ ಶಾಸಕ ಬಸನಗೌಡ ಬಾದರ್ಲಿ, ವಿಶೇಷ ಆಹ್ವಾನಿತರಾದ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಅತಿಥಿಗಳಾಗಿ ಅಂಬಾದೇವಿ ಸಮಿತಿ ಅಧ್ಯಕ್ಷ ರಂಗನಗೌಡ, ಸೋಮಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಣುಕಮ್ಮ, ಹುಸೇನಪ್ಪ ಪಾಲ್ಗೊಂಡಿದ್ದರು. ಸಂಜೆ 7 ಗಂಟೆ ನಂತರ ಮೌನಮ್ಮ ಮತ್ತು ತಂಡದವರಿಂದ ಭಕ್ತಿ ಸುದೆ ಕಾರ್ಯಕ್ರಮ, ಸ್ಥಳೀಯ ಶಾಲಾ ಕಾಲೇಜು ತಂಡದಿಂದ ಸಾಂಸ್ಕೃತಿಕ ನೃತ್ಯ, ಧಾತ್ರಿ ರಂಗ ಸಂಸ್ಥೆ ಸಿರಿಗೇರಿ ತಂಡದಿಂದ ಶ್ರೀ ಕೃಷ್ಣ ಸಂಧಾನ ಹಾಸ್ಯ ನಾಟಕ ಪ್ರದರ್ಶನ ಇರಲಿದೆ ಎಂದು ತಿಳಿಸಿದರು. ಆರೋಗ್ಯ ಉಪಕೇಂದ್ರಗಳು ಮತ್ತು ಹೆಲ್ಪ್ ಡೆಸ್ಕ್ ಲೈನ್ಗಳು ಕೂಡ ಮಾಡಿದ್ದೇವೆ. ತಾವೆಲ್ಲ ಅವರನ್ನ ಸಂಪರ್ಕಪಡಿಸಿ ವೈದ್ಯರನ್ನ ಭೇಟಿಯಾಗಿ ತಮ್ಮ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನವೂ ಕೂಡ ಮಾಡಲಾಗಿದೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಮತ್ತು ನೂತನ ಶಿಲಾಶಾಸನ ಕಟ್ಟಡ ಸುಮಾರು 13ರಿಂದ 14 ಕೋಟಿ ರೂಪಾಯಿ ಅಂದಾಜು ಆಗಬಹುದು. ಈ ಕಟ್ಟಡ 2 ಹಂತಗಳಲ್ಲಿ ಒಂದು ಅಂದಾಜನ್ನು ಮಾಡಿ 6,30,00,000 ರೂಪಾಯಿ ಮೊದಲನೇ ಹಂತದ ಗರ್ಭಗುಡಿ ಮತ್ತು ಮಂಟಪ ಈಗಾಗಲೇ ಹೆಚ್ಚು ಕಡಿಮೆ ಒಂದು 40-45% ಕಾಮಗಾರಿ ಮುಗಿದಿದೆ. ಇನ್ನು ಒಂದು 2-3 ತಿಂಗಳ ಅವಧಿ ಒಳಗನೆ ಉಳಿದಿರ್ತಕ್ಕಂಥ ಕಾಮಗಾರಿ ಕೆಲಸಗಳನ್ನು ಮುಗಿಸಿ ಆದಷ್ಟು ತೀವ್ರಗತಿಯಲ್ಲಿ ಆ ಶಿಲಾಶಾಸನ ಒಂದು ಮಂದಿರವನ್ನು ಕೂಡ ಒಂದು 3-4 ತಿಂಗಳ ಅವಧಿಯಲ್ಲಿ ಉದ್ಘಾಟನೆ ಮಾಡ್ತಕ್ಕಂಥ, ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೀವಿ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ದೇವಿಯ ಜಾತ್ರೆ ಈಗಾಗಲೇ ಸುಮಾರು ವರ್ಷಗಳಿಂದ ಈ ಜಾತ್ರೆ ನಡ್ಕೊಂಡು ಬರ್ತಾ ಇದೆ. ಇವತ್ತು ಏನು ಈ ಸುಮಾರು ವರ್ಷಗಳಿಂದ ನಡೀತಕ್ಕಂಥ ಜಾತ್ರೆಗೆ ಇವತ್ತು ಈಗಾಗಲೇ ಹೊಸ ಕಟ್ಟಡಗಳು ಪ್ರಾರಂಭವಾಗಿದೆ. ಈ ಕಟ್ಟಡಕ್ಕೆ ನಾನು ಕೂಡ ನನ್ನ ಅನುದಾನದಲ್ಲಿ 80 ಲಕ್ಷ ರೂಪಾಯಿಯನ್ನು ಕೊಡುವಂಥದ್ದನ್ನು ಮಾಡಿದ್ದೀನಿ. ಇವತ್ತು ಏನು ಜಾತ್ರೆಯಲ್ಲಿ ಪಾಲ್ಗೊಂಡು ಯಾರಿಗೂ ನೀರಿನ ತೊಂದರೆಗಳು ಆಗಬಾರ್ದು ಅಂತೇಳಿ ಈ ಭಾಗದ ಅನೇಕ ಎಲ್ಲ ಸಾಮಾನ್ಯ ಜನರು ಜೊತೆ ಚರ್ಚಿಸಿ ಅವರು ಬಂದು ನನ್ನ ಕಚೇರಿಗೆ ಬಂದು ಈ ರೀತಿ ನೀರಿನ ಟ್ಯಾಂಕರ್ಗಳು ಬೇಕಾಗ್ತಾವ ಅಂತಂದಾಗ ನೀರಿನ ಟ್ಯಾಂಕರ್ಗಳು ವ್ಯವಸ್ಥೆ ಮಾಡುವಂಥದ್ದು ಮಾಡಿದ್ದೀವಿ. ಇವತ್ತೇನು ಎಲ್ಲ ಮಠಾಧೀಶರು ಇಲ್ಲಿದ್ದೀರಿ, ಇವತ್ತೇನು ಪವಿತ್ರವಾದಂಥ ಈ ಜಾಗದಲ್ಲಿ ಇವತ್ತೇನು ಅಂಬಾದೇವಿ
ಇದೇನು 18ನೇ ಶಕ್ತಿಪೀಠ, ಈ ಶಕ್ತಿಪೀಠದಲ್ಲಿ ನಾನು ನೀವೆಲ್ಲರೂ ಹುಟ್ಟಿರ್ತಕ್ಕಂಥದ್ದೇ ಒಂದು ಭಾಗ್ಯ. ಇಡೀ ದೇಶ, ಇಡೀ ಏನು ಇವತ್ತು ರಾಜ್ಯ, ಇವತ್ತು ಈ ಅಂಬಾದೇವಿಗೆ ಬಂದು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥದ್ದೇ ನಮ್ಮ ಪುಣ್ಯ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಜಾರಿಗೆ ತಂದ ಗೃಹಲಕ್ಷ್ಮಿ ಯೋಜನೆ ಗ್ರಾಮೀಣ ಭಾಗದ ಮನೆಗಳಲ್ಲಿ ಹೊಸ ಆಶಾಕಿರಣ ಮೂಡಿಸಿದೆ. ಕಾರಣ, ತಾಲೂಕಿನ ಉಪ್ಪಲದೊಡ್ಡಿ ಗ್ರಾಮದ ನಿವಾಸಿ ಹನುಮಮ್ಮ ಗಂಡ ದುರ್ಗಪ್ಪ ನಡುಲುಮನಿ ಅವರು ತಮಗೆ ಪ್ರತಿ ತಿಂಗಳು ಬರುತ್ತಿದ್ದ 2,000 ಗೃಹಲಕ್ಷ್ಮಿ ಹಣ ಉಳಿತಾಯ ಮಾಡಿ ಇಂದು ತಮ್ಮ ಮನೆಗೆ ಒಂದು ಹೊಸ ಫ್ರಿಡ್ಜ್ ಖರೀದಿಸುವ ಮೂಲಕ ಆರ್ಥಿಕ ಸಬಲೀಕರಣದ ಹಾದಿಯಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿದ್ದಾರೆ. ಸಂಸದ ರಾಜಶೇಖರ ಹಿಟ್ನಾಳ್ ಹಾಗೂ ವಿಧಾನ ಪರಿಷತ್ ಶಾಸಕ ಬಸವಗೌಡ ಬಾದರ್ಲಿ, ಮಸ್ಕಿ ಶಾಸಕ ಬಸವಗೌಡ ತುರ್ವಿಹಾಳ್ ಹಾಗೂ ಯುವ ನಾಯಕ ಆರ್ ಸಿದ್ದನಗೌಡ ತುರ್ವಿಹಾಳ್ ಅವರ ಸಮರ್ಥ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಭರವಸೆಗಳು ಹೇಗೆ ಸಾಮಾನ್ಯ ಜನರ ಬದುಕಿನಲ್ಲಿ ಹೆಮ್ಮೆಯ ಬೆಳಕು ತರುತ್ತಿವೆ ಎಂಬುದಕ್ಕೆ ಇದೊಂದು ನಿದರ್ಶನವಾಗಿದೆ. ಇಂತಹ ಅದ್ಭುತ ಯೋಜನೆಯನ್ನು ಜಾರಿಗೆ ತರಲು ಕಾರಣಕರ್ತರಾಗಿ ಶ್ರಮಿಸಿದ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕದ ಎಲ್ಲ ನಾಯಕರಿಗೆ ಈ ಮೂಲಕ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಾಗುತ್ತಿದೆ. ಸರ್ಕಾರದ ಹಣವನ್ನು ಅತ್ಯಂತ ಜಾಣ್ಮೆಯಿಂದ ಸದುಪಯೋಗಪಡಿಸಿಕೊಂಡು ತಮ್ಮ ಮನೆಯ ದಶಕಗಳ ಕನಸನ್ನು ನನಸು ಮಾಡಿಕೊಂಡ ಹನುಮಮ್ಮನವರ ಸಾಧನೆ ಸ್ತ್ರೀ ಶಕ್ತಿಯ ಗೌರವವನ್ನು ಎತ್ತಿ ಹಿಡಿದಿದ್ದು, ಇದು ಇಡೀ ನಾಗರಿಕ ಸಮಾಜವೇ ಹೆಮ್ಮೆ ಪಡುವಂತಹ ಮತ್ತು ಕೃತಜ್ಞತೆ ಸಲ್ಲಿಸಬೇಕಾದ ಕ್ಷಣವಾಗಿದೆ. ಈ ಕುರಿತು ತಿಡಿಗೋಳ್ ವಿರುಪಾಪುರಂ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಜಿಲ್ಲಾ ಪಂಚಾಯಿತಿ ಟಿಕೆಟ್ ಆಕಾಂಕ್ಷಿಯಾದ ವೀರೇಶ್ ಎನ್ ಉಪ್ಪಲದಡ್ಡಿ ಮಾತನಾಡಿ, ಬೆಲೆ ಏರಿಕೆಯ ಈ ಕಾಲದಲ್ಲಿ ಪ್ರತಿ ತಿಂಗಳು ಸಿಗುವ 2,000 ಸಾಮಾನ್ಯ ಕುಟುಂಬಕ್ಕೆ ಹಾಲಿನ ಬಿಲ್, ತರಕಾರಿ ಅಥವಾ ಮಕ್ಕಳ ಸಣ್ಣ ಪುಟ್ಟ ಶಾಲಾ ಖರ್ಚುಗಳನ್ನು ನಿಭಾಯಿಸಲು ದೊಡ್ಡ ಶಕ್ತಿಯಾಗಿದೆ. ನೇರ ನಗದು ವರ್ಗಾವಣೆ, ಯಾವುದೇ ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಹಣ ತಲುಪುತ್ತಿರುವುದು ಸರ್ಕಾರದ ಪಾರದರ್ಶಕತೆಗೆ ಸಾಕ್ಷಿ. ಮಹಿಳೆಯರ ಕೈಗೆ ಹಣ ಬಂದಾಗ ಮಾರುಕಟ್ಟೆಯಲ್ಲಿ ಖರ್ಚಾಗುತ್ತದೆ. ಇದರಿಂದ ಸ್ಥಳೀಯ ಆರ್ಥಿಕತೆಗೂ ಚೈತನ್ಯ ಸಿಗುತ್ತದೆ. ಟೀಕೆಗಿಂತ ಕೆಲಸ ಮುಖ್ಯ. ಗ್ಯಾರಂಟಿ ಯೋಜನೆಗಳು ಜಾರಿಯಾಗುವುದಿಲ್ಲ ಎಂದು ವಿರೋಧ ಪಕ್ಷದವರು ಭವಿಷ್ಯ ನುಡಿದಿದ್ದರು. ಆದರೆ ಇಂದು ರಾಜ್ಯದ ಕೋಟ್ಯಾಂತರ ಮಹಿಳೆಯರು ಇದರ ಲಾಭ ಪಡೆಯುತ್ತಿದ್ದಾರೆ. ಟೀಕೆ ಮಾಡುವ ಮೊದಲು ಜನರ ಮುಖದಲ್ಲಿರುವ ನೆಮ್ಮದಿಯನ್ನು ನೋಡಬೇಕು. ರಾಜ್ಯ ದಿವಾಳಿಯಾಗುತ್ತೆ ಎಂದು ಹೇಳಿದ್ದರು. ಯೋಜನೆಗಳು ನಡೆಯುತ್ತಿವೆ, ರಾಜ್ಯದ ಪ್ರಗತಿಯೂ ಸಾಗುತ್ತಿದೆ. ನಿಮ್ಮ ಆಡಳಿತದಲ್ಲಿ ಜನಸಾಮಾನ್ಯರಿಗಿಂತ ನೇರ ಪ್ರಯೋಜನ ಏಕೆ ಸಿಗಲಿಲ್ಲ ಎಂದು ಪ್ರಶ್ನಿಸಿದರು. ಸಿಂಧನೂರು, ಲಿಂಗಸಗೂರು, ಮಸ್ಕಿ, ಸಿರವಾರ ಒಳಗೊಂಡಂತೆ ಜನಸಂಖ್ಯಾಧಾರಿತವಾಗಿ ನೂತನ ಜಿಲ್ಲೆ ರಚನೆಗೆ ಸಂಬಂಧಿಸಿದಂತೆ ಪ್ರಯತ್ನಿಸಬಹುದು. ಈ ನಿಟ್ಟಿನಲ್ಲಿ ಎಲ್ಲ ಸಂಘಟನೆಗಳು ತೊಡಗಿಸಿಕೊಳ್ಳುವುದು ಬಹಳ ಮುಖ್ಯ ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದರು. ಶಾಸಕ ಹಂಪನಗೌಡ ಬಾದರ್ಲಿ ಅವರ ನೇತೃತ್ವದಲ್ಲಿ ಶುಕ್ರವಾರ ನಗರಸಭೆ ಸಭಾಭವನದಲ್ಲಿ ಕರೆದಿದ್ದ ವಿವಿಧ ಸಂಘಟನೆಗಳ ಸಭೆಯಲ್ಲಿ ಸಿಂಧನೂರು ಜಿಲ್ಲಾ ಹೋರಾಟ ಸಮಿತಿ ರಚಿಸುವ ಕುರಿತಂತೆ ಮಾತನಾಡಿದರು. ಇದೇ ವೇಳೆ ಜಿಲ್ಲಾ ಹೋರಾಟ ಸಮಿತಿ ರಚಿಸಲು ಎಸ್ ದೇವೇಂದ್ರಗೌಡ, ಡಿಎಚ್ ಪೂಜಾರ್, ವೈ ನರೇಂದ್ರನಾಥ್, ವಕೀಲರ ಸಂಘದ ಅಧ್ಯಕ್ಷ ಕೆ ಭೀಮನಗೌಡ, ಡಾಕ್ಟರ್ ಬಿಎನ್ ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು ಮಾತನಾಡಿ, ಆಯಾ ಸಂಘಟನೆಗಳ ಮುಖಂಡರು ಒಗ್ಗೂಡಿ ಸಿಂಧನೂರು ಜಿಲ್ಲಾ ಕೇಂದ್ರವಾದರೆ ಏನೆಲ್ಲ ಅನುಕೂಲವಾಗಲಿದೆ ಎಂಬುದನ್ನು ಉಳಿದ ತಾಲೂಕುಗಳಿಗೆ ಮನವರಿಕೆ ಮಾಡಿಕೊಡಬೇಕಿದೆ. ಆ ನಿಟ್ಟಿನಲ್ಲಿ ಸಮಿತಿ ರಚಿಸಿದರೆ ಅನುಕೂಲ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸ್ತ್ರೀ ಶಕ್ತಿ ಸಂಘದ ಶ್ರೀದೇವಿ ಶ್ರೀನಿವಾಸ್ ಅವರು ಮಾತನಾಡಿ, ಪಕ್ಷಾತೀತವಾಗಿ ಸಮಿತಿ ರಚನೆ ಮಾಡುವ ಮೂಲಕ ಜಿಲ್ಲಾ ಹೋರಾಟವನ್ನು ಮುನ್ನೆಲೆಗೆ ತರಬೇಕಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಪ್ರತಿಯೊಂದು ಸಂಘಟನೆಯವರು ಕಾಳಜಿ ವಹಿಸಿ ಹೋರಾಟದಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಸರ್ಕಾರದ ಮಟ್ಟದಲ್ಲಿ ನಮ್ಮ ಪರವಾದ ತೀರ್ಮಾನಗಳು ಬರಲು ಸಾಧ್ಯ ಎಂದು ಹೇಳಿದರು. ಈಗಾಗಲೇ ಜಿಲ್ಲಾ ಕೋರ್ಟ್ ಕಾರ್ಯನಿರ್ವಹಿಸುತ್ತಿದೆ. ಜಿಲ್ಲಾ ಆಸ್ಪತ್ರೆ ಮಂಜೂರಾಗಿದೆ. ಸುಡಾ ಕೆಇಬಿ ಕಾರ್ಯಾಲಯ, ಆರ್ಟಿಒ ಕಚೇರಿ ಆರಂಭವಾಗಿದ್ದು, ಡಿಡಿಪಿಐ ಕಚೇರಿ, ಹೆಚ್ಚುವರಿ ಎಸ್ಪಿ ಕಚೇರಿ ಆರಂಭವಾಗಬೇಕಿದೆ. ಈ ನಿಟ್ಟಿನಲ್ಲಿ ಪ್ರಗತಿ ನಡೆದಿದೆ ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಅವರು ತಿಳಿಸಿದರು. ಸಿಂಧನೂರು ಜಿಲ್ಲೆಯಾಗಬೇಕೆಂಬುದು ಎಲ್ಲರ ಮಹದಾಸೆ ಇದೆ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಸಂಘಟನೆಗಳು ತೊಡಗಿಸಿಕೊಳ್ಳಬೇಕು ಎಂದರು. ಸಭೆಯಲ್ಲಿ ಸಂಸದ ರಾಜಶೇಖರ ಹಿಟ್ನಾಳ್, ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಹನುಮನಗೌಡ ಬೆಳಗುರ್ಕಿ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಇದ್ದರು. ಸುಮಾರು ಪಗಡದಿನಿ ಕ್ಯಾಂಪು, ಮುಳೂರು ಕ್ಯಾಂಪು, ಕಲ್ಲೂರು ಕ್ಯಾಂಪ್, ರೈತರ ಬೇಡಿಕೆ ಅಲ್ಲಿ ಒಂದು ಬ್ಯಾರೇಜ್ ಕಟ್ಟಿಸಿ ಹಳ್ಳಿ ಬ್ರಿಡ್ಜ್ ಮಾಡಿ ಒಂದು 2,000-2,500 ಎಕರೆ ಠೇವಣಿ ನೀರಿನ ಕೊರತೆ ಐತೆ, ಅದನ್ನು ಮಾಡಿಸಬೇಕಂದ್ರೆ ಅದನ್ನು ಅಪ್ರೂವಲ್ ಮಾಡಿಸಿ ಎಲ್ಲ ಎಸ್ಟಿಮೇಟು ಎಲ್ಲ ನಿಗಮದಾಗ ಅಪ್ರೂವಲ್ ಮಾಡಿ ADM ಕೊಟ್ಟು ಟೆಂಡರ್ ಕರೆದು ಅದನ್ನು ಮುಗಿಸಿ ಇಡಿಸಿ ಹೆಚ್ಚು ಕಡಿಮೆ 200-275 ಕೋಟಿ ರೂಪಾಯಿ ಮೂರೇ ಬೇರೆ ಬೇರೆ ರಸ್ತೆಗಳಾಗಿರೋವು. ಈಗ ನಮ್ಮ ಬಾದರ್ಲಿ ಹತ್ತಿರ ಸುಮಾರು 14 ಕೋಟಿ ಅಂದಾಜಿನಲ್ಲಿ ಕಿತ್ತೂರು ಚನ್ನಮಾಶಾಲೆ ಅದು ಕೂಡ ಪೂರ್ಣ ಮುಗಿದೆ. ಅದನ್ನು ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ. ಸುಮಾರು ಗಾಂಧಿನಗರದ್ದು ಒಂದು 20 ಕೋಟಿ ಕೊಟ್ಟು ಗಾಂಧಿನಗರದಿಂದ ಬರವಾಳ ಕೇಂದ್ರದವರೆಗೂ ರಸ್ತೆ ಅದು 80% ಕೆಲಸ ಮುಗಿದಿದೆ. ಅದು ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ. ಜಿಲ್ಲಾ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ಜನವರಿ 4ರಂದು ನಗರದ AVS ಬ್ರಿಲಿಯಂಟ್ ಕಾಲೇಜಿನಲ್ಲಿ
ಜಿಲ್ಲಾ ಮಟ್ಟದ ಕಾವ್ಯ ಕಮ್ಮಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಎಚ್.ಎಫ್. ಮಸ್ಕಿ ತಿಳಿಸಿದ್ದಾರೆ. ಶುಕ್ರವಾರ ಹೇಳಿಕೆ ನೀಡಿರುವ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಮರ್ಶಕ ಡಾಕ್ಟರ್ ವೆಂಕಟಗಿರಿ ದಳವಾಯಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಕಸಾಪ ಜಿಲ್ಲಾ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಆಶಯ ನುಡಿ ವ್ಯಕ್ತಪಡಿಸಲಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಆಗಮಿಸಲಿದ್ದಾರೆ. ಕಾವ್ಯ ಕಮ್ಮಟ ಕಾರ್ಯಕ್ರಮದಲ್ಲಿ ಗೋಷ್ಠಿಗಳನ್ನು ಹಮ್ಮಿಕೊಂಡಿದ್ದು, ಮೊದಲನೇ ಗೋಷ್ಠಿಯಲ್ಲಿ ಆಧುನಿಕ ಕನ್ನಡ ಕಾವ್ಯ ಪರಂಪರೆ ವಿಷಯದ ಕುರಿತು ಗೋಷ್ಠಿ ನಡೆಯಲಿದೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ವೆಂಕಟಗಿರಿ ದಳವಾಯಿ ಭಾಗವಹಿಸಲಿದ್ದು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಎಸ್. ಶರಣೇಗೌಡ ಗೋಷ್ಠಿಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ತುರ್ವಿಹಾಳ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಕೆ. ಖಾದರ್ ಭಾಷಾ, ಅಲವನೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರು ಅಯ್ಯಪ್ಪ ಮೇಟಿ, ದಲಿತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಹುಸೇನಪ್ಪ ಅಮರಾಪುರ್ ಪ್ರತಿಕ್ರಿಯೆ ನೀಡಲಿದ್ದಾರೆ. ಅನುವಾದ, ಕಾವ್ಯ, ಆಶಯ ಮತ್ತು ಅಭಿವ್ಯಕ್ತಿ ವಿಷಯದ ಕುರಿತು ಎರಡನೇ ಗೋಷ್ಠಿ ನಡೆಯಲಿದ್ದು, ಬೆಂಗಳೂರಿನ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಸದಸ್ಯ ಡಾಕ್ಟರ್ ಜಾಜಿ ದೇವೇಂದ್ರಪ್ಪ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಲಿದ್ದಾರೆ. ಜಿಲ್ಲಾ ಕಸಾಪದ ಜಿಲ್ಲಾ ಪ್ರತಿನಿಧಿ ರಮಾದೇವಿ ಸಂಬೋಜಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗಜಲ್ ಕವಿ ಡಾಕ್ಟರ್ ಶರೀಫ್ ಹಸಮಕಲ್, ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಶರಣಪ್ಪ ಹೊಸಳ್ಳಿ, ದಲಿತ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ರಾಮಣ್ಣ ಹಿರೇಬೇರಿಗೆ ಪ್ರತಿಕ್ರಿಯೆ ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಸಮಾರೋಪ ಸಮಾರಂಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಎಚ್.ಎಫ್. ಮಸ್ಕಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ಲೇಖಕಿ ಡಾಕ್ಟರ್ ರೇಣುಕಾ ಕೊಡಗುಂಚಿ ಸಮಾರೋಪ ನುಡಿಯನ್ನು ವ್ಯಕ್ತಪಡಿಸಲಿದ್ದು, ಜಿಲ್ಲಾ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಭಾಗವಹಿಸಲಿದ್ದು, ಕನ್ನಡ ಸಾಹಿತ್ಯಾಸಕ್ತರು, ವಿದ್ಯಾರ್ಥಿ ಯುವಜನರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಎಚ್.ಎಫ್. ಮಸ್ಕಿ ಮನವಿ ಮಾಡಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಶಾಸಕ ಹಂಪನಗೌಡ ಬಾದರ್ಲಿಯವರ 75ನೇ ವರ್ಷದ ಜನ್ಮದಿನದ ಕಾರ್ಯಕ್ರಮ ನಗರದ ಒಳಬಳ್ಳಾರಿ ರಸ್ತೆಯ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಶ್ರೀಮಠ ಸೇವಾ ಟ್ರಸ್ಟ್ ಅರಟೆನೂರು ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಮಹಾಪ್ರಸಾದ ಸೇವೆ, ಹಣ್ಣು ಹಂಪಲು ವೃದ್ಧರಿಗೆ ಬೆಡ್ಶೀಟ್ಗಳನ್ನು ವಿತರಿಸಿ ಜನ್ಮದಿನವನ್ನು ಆಚರಿಸಿಕೊಂಡರು. ಶ್ರೀಮಠ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಅವರನ್ನು ಸನ್ಮಾನಿಸಿ ಶುಭ ಹಾರೈಸಿದರು. ಈ ವೇಳೆ ಶಾಸಕ ಹಂಪನಗೌಡ ಬಾದರ್ಲಿ ಮಾತನಾಡಿ, ನಮ್ಮ ಊರಿನ ಪಕ್ಕದಲ್ಲೇ ನಮ್ಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಕುಗ್ರಾಮವಾದ ಅರಟೆನೂರಿನ ಬಡ ಜಂಗಮ ಹಾಗೂ ಆದಿಶಕ್ತಿ ದ್ಯಾವಮ್ಮ ದೇವಿಯ ಅರ್ಚಕರು, ಆಪ್ತರು, ಗುರುಗಳಾದ ಅಮರಯ್ಯ ಸ್ವಾಮಿಯವರು ಹಾಗೂ ಅವರ ಕುಟುಂಬದ ಸದಸ್ಯರು ಹಲವು ವರ್ಷಗಳ ಕಾಲ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಿರಂತರ ಸಮಾಜ ಸೇವೆಗೆ ತಮ್ಮನ್ನು ತಾವು ಮುಡುಪಾಗಿಟ್ಟ ಕುಟುಂಬ. ಸಿಂಧನೂರು ಪಟ್ಟಣದಲ್ಲಿ ಹಲವು ವರ್ಷಗಳಿಂದ ನೆಲೆ ಇಲ್ಲದ ಅನಾಥರು ಮತ್ತು ಕುಟುಂಬದಿಂದ ಹಾಗೂ ಸಮಾಜದಿಂದ ತಿರಸ್ಕೃತಗೊಂಡವರಿಗೆ ತಮ್ಮ ಜೋಳಿಗೆಯ ಮೂಲಕ ಬದುಕು ಕಟ್ಟಿಕೊಟ್ಟಿರುವುದು, ಅವರ ಲಾಲನೆ ಪೋಷಣೆ ಮಾಡುತ್ತಿರುವುದು ಮಾನವೀಯತೆಗೆ ಮೆರುಗು ತಂದಿದೆ. ಈ ಸಂಸ್ಥೆಯು 2023ನೇ ಇಸ್ವಿಯಲ್ಲಿ ಇಡೀ ರಾಜ್ಯದಲ್ಲಿ ಏಕೈಕ ಉತ್ತಮ ಸಂಸ್ಥೆಯಾಗಿ ನಮ್ಮ ಸರ್ಕಾರದಲ್ಲಿ ಪ್ರಶಸ್ತಿ ಸ್ವೀಕರಿಸಿರುವುದು ನಮ್ಮ ಸಿಂಧನೂರಿನ ಕರುಣಾಮಯಿ ಸಂಸ್ಕೃತಿಗೆ ಗೌರವ ಬಂದಂತಾಗಿದೆ. ನಾನು ಸರ್ಕಾರದ ಮೂಲಕ ಆಶ್ರಮದ ಬಹುಮುಖ್ಯ ಬೇಡಿಕೆಯಾದ ಸ್ವಂತ ಜಾಗ ಹಾಗೂ ಅನುದಾನ ಕೊಡಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಕಾರುಣ್ಯಾಶ್ರಮ ನಾಡಿನ ಉತ್ತಮ ಮಾದರಿ ಸೇವೆ ಸಂಸ್ಥೆಯಾಗಿರುವುದು ನಮ್ಮೆಲ್ಲರಿಗೆ ಹೆಮ್ಮೆ. ಇಂತಹ ಸೇವಾ ಕಾರ್ಯಗಳಿಗೆ ಪ್ರತಿಯೊಬ್ಬರೂ ಕೂಡ ಸಹಾಯ ಸಹಕಾರ ಮಾಡಲು ವಿನಂತಿ ಮಾಡಿದರು. ಇನ್ನು ಅನೇಕ ನೊಂದ ಅನಾಥ ಜೀವಿಗಳ ಬಾಳಿಗೆ ನಾಡಿ ಮಿಡಿತವಾಗಿ ಕಾರುಣ್ಯಾಶ್ರಮವು ಬೆಳಕು ನೀಡಲಿ. ಆಶ್ರಮದ ಸೇವೆಯಲ್ಲಿ ಸದಾ ಇರುತ್ತೇವೆ ಎಂದು ನೊಂದ ಬೆಂದ ಆಶ್ರಯದಾತರಿಗೆ ಬೆಡ್ಶೀಟ್, ಹಣ್ಣು ಹಂಪಲು ವಿತರಿಸಿದರು. ಈ ವೇಳೆ ಕಾರುಣ್ಯಾಶ್ರಮದ ಸಂಸ್ಥಾಪಕರಾದ ವೇದಮೂರ್ತಿ ಅಮರಯ್ಯ ಸ್ವಾಮಿ ಹಿರೇಮಠ್ ಅರಟೆನೂರು, ಕಾರ್ಯದರ್ಶಿ ಕೆ. ಚಿದಾನಂದಪ್ಪ ಗೌಡ, ಉಪಾಧ್ಯಕ್ಷರು ಕರಿಬಸವಸ್ವಾಮಿ ಹಿರೇಮಠ್, ಸದಸ್ಯರಾದ ಮಲ್ಲಿಕಾರ್ಜುನ ಸ್ವಾಮಿ ಕರಡ್ಕಲ್, ನಗರಾಭಿವೃದ್ಧಿ ಸದಸ್ಯ ವೈ. ನರೇಂದ್ರನಾಥ್, ಕಾಜಿ ಮಲ್ಲಿಕ್, ಮಮತಾ ಮೋಲಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಸವರಾಜ್ ಹಿರೇಗೌಡರ್, ಆರ್.ಸಿ. ಪಾಟೀಲ್, ಸಂಜಯ್ ಪಾಟೀಲ್, ಬಸವರಾಜ್ ಶಿವನಗೌಡ ಎಲೆಕೂಡ್ಲಿಗಿ, ಕ್ರಾಂತಿಗೌಡ ಗುತ್ತಿಗೆದಾರರು, ಅಮರೇಗೌಡ ಮಲ್ಲಾಪುರ್, ಸುರೇಶ್ ಎಲೆಕೂಡ್ಲಿಗಿ, ಯಮನೂರಪ್ಪ ಪರಾಪುರ್, ಹನುಮಂತ ಹೊಸಳ್ಳಿ, ನಾಗರಾಜ್ ಮುದ್ದಾಪುರ್, ಚಿದಾನಂದಯ್ಯ ಕೆ. ವಾಸುದೇವ್ ಹರಟೆನೂರು, ಬಸವರಾಜ್ ಭೀಮನಗೌಡರು ಗೊಂಡಿಗನೂರು, ವೀರಭದ್ರಗೌಡ ಗಿಣಿವಾರ್, ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ ಹಿರೇಮಠ್, ಸಿಬ್ಬಂದಿ ಸುಜಾತ ಮಲ್ಲದಗುಡ್ಡ, ಸಿದ್ದಯ್ಯ ಸ್ವಾಮಿ, ಮರಿಯಪ್ಪ, ಜ್ಯೋತಿ ಹಾಗೂ ಹಂಪನಗೌಡ ಅಭಿಮಾನಿ ಬಳಗದ ನೂರಾರು ಕಾರ್ಯಕರ್ತರು ಭಾಗವಹಿಸಿ ಶುಭ ಹಾರೈಸಿದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಅಂಬಾಮಠದಲ್ಲಿ ಜಾತ್ರೋತ್ಸವ, ವಿವಿಧ ಮಠಾಧೀಶರು, ಚುನಾಯಿತ ಪ್ರತಿನಿಧಿಗಳಿಂದ ಶುಕ್ರವಾರ ಸಂಜೆ ವಿದ್ಯುಕ್ತವಾಗಿ ಚಾಲನೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ ಗೃಹಲಕ್ಷ್ಮಿ ಹಣದಲ್ಲಿ ಫ್ರಿಡ್ಜ್ ಖರೀದಿಸಿದ ಉಪ್ಪಲದೊಡ್ಡಿ ಹನುಮಮ್ಮ. ಸಿಂಧನೂರು ಜಿಲ್ಲೆಯಾಗಲು ಜಿಲ್ಲಾ ಹೋರಾಟ ಸಮಿತಿ ರಚನೆ, ಸಭೆಯಲ್ಲಿ ಸಂಘಟನೆಗಳು ಒಮ್ಮತದ ನಿರ್ಧಾರ. ಕಸಾಪದಿಂದ ಜನವರಿ 4ರಂದು ಜಿಲ್ಲಾ ಮಟ್ಟದ ಕಾವ್ಯ ಕಮ್ಮಟ, ಎಚ್.ಎಫ್. ಮಸ್ಕಿ. ಕಾರುಣ್ಯಾಶ್ರಮಕ್ಕೆ ಸ್ವಂತ ಜಾಗ ಅನುದಾನ ಕೊಡಿಸುವೆ, ಶಾಸಕ ಹಂಪನಗೌಡ ಬಾದರ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ.
ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ.